ಒಮ್ಮೆ ಒಬ್ಬ ತಮ್ಮ ತನ್ನ ಅಣ್ಣನಿಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದ. ಆದರೆ ಒಂದು ಅಪಾರ್ಥ ಅವರಿಬ್ಬರನ್ನು ಶತ್ರುಗಳನ್ನಾಗಿ ಮಾಡಿತು. ವಾಲಿ ಹಾಗೂ ಸುಗ್ರೀವರ ನಡುವೆ ನಿಜವಾಗಿಯೂ ಏನಾಯಿತು? ಬನ್ನಿ ಸ್ನೇಹಿತರೆ, ರಾಮಾಯಣದ ಈ ಭಾವನಾತ್ಮಕ ಕಥೆಯನ್ನು ನೋಡೋಣ. ಕಿಷ್ಕಿಂಧೆಯ ವಾನರ ರಾಜ್ಯದಲ್ಲಿ ವಾಲಿ ಹಾಗೂ ಸುಗ್ರೀವ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ವಾಲಿ ಅಪಾರ ಶಕ್ತಿಯ ಯೋಧ. ಸುಗ್ರೀವ ತನ್ನ ಅಣ್ಣನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಮ್ಮ. ಅವರು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದರು. ಆದರೆ ಒಂದು ದಿನ ಅವರ ಜೀವನವೇ ಬದಲಾಯಿತು. ಒಂದು ರಾತ್ರಿ ಮಾಯಾವಿ ಎಂಬ ರಾಕ್ಷಸ ಕಿಷ್ಕಿಂಧೆಗೆ ಬಂದು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ. ವಾಲಿ ತಕ್ಷಣ ಹೊರಟನು. ಸುಗ್ರೀವನು ತನ್ನ ಅಣ್ಣನ ಜೊತೆ ಹೊರಟನು. ಸ್ವಲ್ಪ ಹೊತ್ತಿನ ನಂತರ ಆ ರಾಕ್ಷಸನು ಒಂದು ಕತ್ತಲೆಯ ಗುಹೆಯೊಳಗೆ ಓಡಿ ಹೋದ. ಆಗ ವಾಲಿಯು ಸುಗ್ರೀವನಿಗೆ ಹೇಳಿದನು, ಸುಗ್ರೀವ, ನಾನು ಒಳಗೆ ಹೋಗುತ್ತೇನೆ, ನಾನು ಬರುವವರೆಗೂ ಹಾಗೆ ಕಾಯಿ. ಸುಗ್ರೀವ ಗುಹೆಯ ಹೊರಗೆ ಕಾಯುತ್ತಿದ್ದನು. ಗಂಟೆಗಳು ಕಳೆಯಿತು, ತಿಂಗಳುಗಳು ಕಳೆಯಿತು, ವರ್ಷವೂ ಕಳೆಯಿತು. ಹಠಾತ್ ಗುಹೆಯೊಳಗಿಂದ ಒಂದು ಭಯಾನಕ ಗರ್ಜನೆ ಕೇಳಿಸಿತು. ಅದಾದ ನಂತರ ಗುಹೆಯಿಂದ ರಕ್ತ ಹರಿಯತೊಡಗಿತು. ಸುಗ್ರೀವನ ಹೃದಯ ನಡುಗಿತು. ಅಣ್ಣ ವಾಲಿ ಸತ್ತಿರಬಹುದು ಎಂದು ಭಾವಿಸಿದ. ರಾಕ್ಷಸ ಹೊರಗೆ ಬಂದು ರಾಜ್ಯಕ್ಕೆ ಅಪಾಯ ಮಾಡಬಾರದು ಎಂದು ಅವನು ಒಂದು ದೊಡ್ಡ ಬಂಡೆಯನ್ನು ಗುಹೆಯಿಂದ ಮುಚ್ಚಿದ. ಅವನ ಉದ್ದೇಶ ದ್ರೋಹವಲ್ಲ, ತನ್ನ ರಾಜ್ಯವನ್ನು ರಕ್ಷಿಸುವುದಾಗಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ವಾಲಿ ಬದುಕಿದ್ದ. ರಾಕ್ಷಸನನ್ನು ಕೊಂದು ಹೊರಗೆ ಬರಲು ಬಂದಾಗ ಗುಹೆ ಮುಚ್ಚಲ್ಪಟ್ಟಿತು. ಬಹಳ ಕಷ್ಟಪಟ್ಟು ಹೊರಬಂದ ವಾಲಿ ಸುಗ್ರೀವನು ತನಗೆ ಮೋಸ ಮಾಡಿದ್ದಾನೆ ಎಂದು ಭಾವಿಸಿದ. ನನ್ನನ್ನು ಕೊಲ್ಲಲು ಯತ್ನಿಸಿದ್ದಾನೆ ಎಂದು ಕೋಪಗೊಂಡ. ಸುಗ್ರೀವ ಎಷ್ಟೇ ವಿವರಿಸಿದರೂ ವಾಲಿ ಕೇಳಲಿಲ್ಲ. ಒಂದು ಅಪಾರ್ಥ ಅಣ್ಣ ತಮ್ಮನ ಪ್ರೀತಿಯನ್ನು ದ್ವೇಷವಾಗಿ ಬದಲಿಸಿತು. ಅಷ್ಟರಲ್ಲಿ ಕಥೆ ಮುಗಿಯಲಿಲ್ಲ. ವಾಲಿಯ ಕೋಪ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ಅವನು ಸುಗ್ರೀವನನ್ನು ರಾಜ್ಯದಿಂದ ಹೊರಗೆ ಹಾಕಿದನು. ಅಷ್ಟೇ ಅಲ್ಲ, ಸುಗ್ರೀವನ ಪತ್ನಿಯಾದ ರೂಮಾಯನ್ನು ತನ್ನ ಬಳಿಗೆ ತೆಗೆದುಕೊಂಡನು. ಇದು ಸುಗ್ರೀವನಿಗೆ ಭಾರೀ ಆಘಾತವಾಯಿತು. ತನ್ನ ಅಣ್ಣನನ್ನು ದೇವರಂತೆ ಗೌರವಿಸಿದ್ದ ಸುಗ್ರೀವ ಈಗ ಭಯದಿಂದ ಅಡಗಿ ಬದುಕುವ ಪರಿಸ್ಥಿತಿಗೆ ಬಂದನು. ವಾಲಿಯ ಭಯದಿಂದ ಸುಗ್ರೀವನು ಋಷ್ಯಮುಖ ಪರ್ವತದಲ್ಲಿ ಆಶ್ರಯ ಪಡೆದನು. ಯಾಕೆಂದರೆ ಮಾತಂಗ ಋಷಿಯ ಶಾಪದಿಂದ ವಾಲಿಗೆ ಆ ಪರ್ವತಕ್ಕೆ ಬರಲು ಸಾಧ್ಯವಿರಲಿಲ್ಲ. ಅಲ್ಲಿಯೇ ಅವನು ಶ್ರೀರಾಮ ಹಾಗೂ ಲಕ್ಷ್ಮಣರನ್ನು ಭೇಟಿಯಾದ. ಸುಗ್ರೀವ ತನ್ನ ನೋವನ್ನು ಶ್ರೀರಾಮಚಂದ್ರನಿಗೆ ಹೇಳಿದ್ದಾನೆ. ಅದಾದ ನಂತರ ನಡೆದಿದ್ದು ರಾಮಾಯಣದ ಮಹತ್ವದ ತಿರುವಾಯಿತು. ಸ್ನೇಹಿತರೆ, ಒಂದು ತಪ್ಪು ಅರ್ಥೈಸಿಕೆ ಎಷ್ಟು ದೊಡ್ಡ ಸಂಬಂಧವನ್ನು ಮುರಿಯಬಹುದು. ವಾಲಿ ಸುಗ್ರೀವರ ಕಥೆ ಇಂದಿಗೂ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ. ಇಂತಹ ರಾಮಾಯಣದ ಕಥೆಗಳಿಗಾಗಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.